ಆಮೇಲೆ ಅದೆಂತೋ ನಾನು ಮೊನ್ನೆ ನೋಡಿದೆ, ಈ ನಮ್ಮ ಯೋಗೀಶ್ ಅವರು ಹೇಳ್ತಾ ಇದ್ರು ಪತ್ರಿಕೆಯಲ್ಲಿ, ಮುಸ್ಲಿಂ ಓಟ್ ಇನ್ನೂ 5,000 ಓಟ್ ಹೆಚ್ಚಿಸ್ಬೇಕಂತ. ಈಗ 7,000ನ ಜಾಸ್ತಿ ಮಾಡಿಸ್ಬೇಕಂತೆ. ರಾಮನಗರದಲ್ಲೂ ಇದೇ ಮಾಡಿ ತೆಗೆದ್ರು. ಬಹುಶಃ ಇನ್ನು ಮುಂದಕ್ಕೆ ನಾನು ಹೇಳಲೇಬೇಕಾಗ್ತದೆ ಇದೇ ತರ ಹೋದ್ರೆ. ರಾಮನಗರದಲ್ಲಿ ನಾನು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ನಮ್ಮ ಮಾರ್ಕೆಟೆ, ರೇಷ್ಮೆ ಮಾರ್ಕೆಟ್ ಮಾಡಕ್ ಹೋದಾಗ ಅದೊಂದು ದೊಡ್ಡ ನನ್ನ ಮೇಲೆ ರಾಮನಗರದಲ್ಲಿ ಪ್ರತಿಭಟನೆ ಬೇರೆ ಮಾಡಿಸಿದ್ರು. ಪ್ರತಿಭಟನೆ ಬೇರೆ. ನಮ್ಮ ಹಳ್ಳಿಯ ಜನಕ್ಕೆ ಒಂದು ಮನವಿ ಮಾಡ್ತೇನೆ, ಈ ಮುಸ್ಲಿಂ ಓಟ್ಗಳ ಮೇಲೆ ನಾನು ಗೌರವಿತ ದೇವೇಗೌಡರು ಈ ಮುಸ್ಲಿಂ ಸಮಾಜಕ್ಕೆ ಯಾವ ರೀತಿಯಲ್ಲಿ ನೆರವು ಕೊಟ್ಟಿರಿದ್ರು, ಯಾವ ರೀತಿ ಮೀಸಲಾತಿ ಕೊಟ್ಟಿದ್ರು ಎಂದು ಸಹ ನಾವು ನಿಮ್ಮನ್ನು ಕೈ ಬಿಟ್ಟಿರಲಿಲ್ಲ. ನೀವು ನಮ್ಮನ್ನು ಯಾವ ರೀತಿ ನಡ್ಕೊಂಡು ಮೊದಲು ಹೆಂಗಿತ್ತು ನಿಮ್ಮ ಯೋಗ್ಯತೆಗೆ ರಾಮನಗರದ ಮುಸ್ಲಿಂ ನಾಯಕರಿಗೆ ಕೇಳ್ತೀನಿ. ಒಳಗಡೆ ಓಡಾಡಕ್ ಆಗ್ತಿರಲಿಲ್ಲ, ತಿಂದನ್ನ ಹೊರಗೆ ಬರೋದು ಕಕ್ಕಬೇಕಾಗಿತ್ತು ಅಂತ ವಾಸನೆಯಲ್ಲಿ. ಇವತ್ತು ಆ ರಾಮನಗರ ಯಾವ ರೀತಿ ಅಭಿವೃದ್ಧಿ ಮಾಡೋದು? ಅದಕ್ಕೆ ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಅವೆಂತ ಡೈನಿಂಗ್ ಟೇಬಲ್ ಇದು ಕೊಡ್ತಾರೆ, ಸೆಟ್ ಕೊಡ್ತಾರೆ ಅಂತೇಳಿ ಓಟ್ ಹಾಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಅಷ್ಟು ಅಭಿವೃದ್ಧಿ ಮಾಡಿದ್ದಕ್ಕೆ ಒಂದು ಕ್ರಿಯೆ ಬೇಡವಾ? ನಾನು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ ಎಲ್ಲರೂ. ಬಹಳ ಮಾತಾಡ್ಬಿಟ್ಟೆ, ನೋವಿನಿಂದ ಮಾತಾಡಿದ್ದೀನಿ. ನಾನು ಮಾತನ್ನ ಹೇಳಬೇಕು ಅಂತ. ಆದ್ರೆ ಒಂದು, ಇವತ್ತು ನನಗೆ ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಏನೊಂದು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ. ನಿನ್ನೆ ದಿನ HMT ಫ್ಯಾಕ್ಟರಿ ಹೋಗಿದ್ದೆ, 3.5 ಗಂಟೆ ಸಭೆ ಮಾಡಿದ್ದೇನೆ. ಹಿಂದೆ ವಿಶ್ವೇಶ್ವರಯ್ಯ ಕಟ್ಟಿದಂತ ಮೈಸೂರು ಮಹಾರಾಜರು ಕಟ್ಟಿದಂತ ಒಂದು HMT ಉದ್ಯಮ ಇವತ್ತು ಸಂಪೂರ್ಣ ತಿಂದು ತೇಗ ನೀರು ಕುಡಿದ್ಬಿಟ್ಟವ್ರೆ. ನಿನ್ನೆ ಹೋಗಿದ್ದೆ, ಅಲ್ಲಿ ಪರಿಸ್ಥಿತಿ ಏನಿದೆ ನೋಡಿದ್ದೇನೆ. ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಜನ ಇವತ್ತು ಬೀದಿಲಿದ್ದಾರೆ. ಒಂದು ಮಾತಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ಚನ್ನಪಟ್ಟಣಕ್ಕೂ ಸಹ ನಾನು ಕೆಲವು ಯೋಜನೆಗಳನ್ನ ತರಬೇಕು ಅಂತೇಳಿ ಈಗಾಗಲೇ ರಾಮನಗರ ಚನ್ನಪಟ್ಟಣಕ್ಕೆ ಅವಕಾಶ ಇದೆ. ನನಗೆ ಒಂದು ಕೆಲವು ದೊಡ್ಡ ಮಟ್ಟದ ಯೋಜನೆಗಳನ್ನು ತಂದು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾಗ ನಮ್ಮ ಹುಡುಗರು ಅದೆಂತದ್ದು ಸಿಲ್ಕ್ ಇದರಲ್ಲಿ KSICಲಿ ಹಣ 3-4 ವರ್ಷದಿಂದ ಕೆಲಸ ಮಾಡಿದ, 10 ವರ್ಷ 9 ವರ್ಷ 9,000 ಕೊಡ್ತಾವ್ರೆ. ಒಂದು ಮಾತೇಳೋಣ ಪರ್ಮನೆಂಟ್ ಮಾಡಕ್ ಹೇಳಿ ಅಂತ. ಒಂದು 6-7 ತಿಂಗಳು ಸಮಯ ಕೊಡಿ ನನಗೆ. ಒಂದು ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ. ನಮ್ಮ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನೀವೇನ್ ನನಗೆ ರಾಜಕೀಯದ ಶಕ್ತಿ ತುಂಬಿದ್ದೀರಿ. ಇವತ್ತು ನಾನು ನಿಮಗೆ ಅದನ್ನು ದಾರೆ ಎರಿತೀನಿ. ಹಲವಾರು ರೀತಿಯ ಒಂದು ಉದ್ಯಮಗಳನ್ನ ಇಲ್ಲಿ ಜಿಲ್ಲೆಗೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತು ಹೇಳಿ, ಅವತ್ತು ಟೊಯೋಟಾ ಫ್ಯಾಕ್ಟರಿ ಬರಬೇಕಾದ್ರೆ ದೇವೇಗೌಡರು ನಾನು ಕಾರಣ. ಅಲ್ಲಿ ಇವ್ರು ಮಾಡಿದ್ರ? ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದಿ ಒಳಗೆ, ಇವರೇನಾದ್ರು ಮಾಡಿದ್ರು? ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡಿ ನಾವು ಜಿಲ್ಲೆ ಮಗ ಇದು ಹೇಳ್ತಾರೆ. ಅದರಿಂದ ಇದ್ಯಾವುದಕ್ಕೂ ಮರಳಾಗಬೇಡಿ. ನನ್ನ ತಾಯಂದ್ರಿಗೆ ಹಿರಿಯರಿಗೆ ಕೈ ಜೋಡಿಸಿ ಎರಡೂ ಪಕ್ಷಗಳನ್ನ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬಿದ್ದಿದ್ದಾರೆ ಇಲ್ಲಿ ಈಗಾಗಲೇ. ಯಾವ ಮಟ್ಟಕ್ಕೆ ಬೇಕಾದ್ರೂ ಹಣ ಖರ್ಚು ಮಾಡೋದಕ್ಕೆ ತೊಂದರೆಯಿಂದ ಖರ್ಚು ಮಾಡ್ತಾರೆ ಅವರು. ಅದಕ್ಕೆಲ್ಲ ಬಲಿಯಾಗದೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳಂತವ್ರು ಯೋಗೇಶೇ ಅಭ್ಯರ್ಥಿ ಆಗಬಹುದು, ಇಲ್ಲ ಜನತಾದಳದಿಂದಲೇ ಅಭ್ಯರ್ಥಿ ಆಗಬಹುದು. ನಾವು ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಯಾವ ಕಾರಣಕ್ಕೂ ಒಡಕ್ ಬರಲ್ಲ. ಯೋಗೇಶ ಶ್ರಮ ಪಟ್ಟಿದ್ದಾರೆ, ನಾವು ಅದರಿಂದ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಯಾವ ಕಾರ್ಯಕರ್ತಗಳಿಗೆ ಮನವಿ ಮಾಡ್ತೇನೆ, ನೀವುಗಳಲ್ಲಿ ನಿಗರ ನಿಮ್ಮ ಶಕ್ತಿ ನಮ್ದೇನಿಲ್ಲ. ನೀವು ನಿಮ್ಮ ಶಕ್ತಿಯನ್ನ ಸರಿಯಾದ ರೀತಿ ದಾರೆ ಎರೆದ್ರೆ, ನಿಮ್ ಶ್ರಮ ಇದ್ರೆ ನಾವು ಚುನಾವಣೆ ಗೆಲ್ತೀವಿ. ಒಂದ್ ಕಡೆ ಪತ್ರಿಕೆಗಳಲ್ಲದೇನೋ ನಿಖಿಲ್ ನಿಲ್ತಾನಂತೆ, ನಿಖಿಲ್ ನಿಲ್ತ 2 ಬಾರಿ ಸೋತು ಅವನ್ ಪಟ್ಟಿರೋ ನೋವೇ ಸಾಕು ನನಗೆ. ನಾನು ದುಡುಕಿ ಯಾವುದೋ ನಿರ್ಧಾರ ಮಾಡ, ನನಗೀಗ ಚುನಾವಣೆ ಗೆಲ್ಲೇಬೇಕಾದಂಥದ್ದು ಅನಿವಾರ್ಯ. ಅದರಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಜಿದ್ದು ಬೇಕಿಲ್ಲ, ಪ್ರತಿಷ್ಠೆ ಬೇಕಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಯಾವ ಒಡಕೆಗೆ ಅವಕಾಶ ಕೊಡೋದಿಲ್ಲ. ನಿಮ್ ಜೊತೆಯಲ್ಲಿದ್ದೇವೆ, ನೀವು ಬೆಳೆಸಿದ್ದೀರಿ. ಇವತ್ತು ನಿಮ್ಮ ಮನೆ ಮಗ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ಅಣ್ಣ ತಮ್ಮ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ನಿಮ್ಮ ಬದುಕನ್ನ ಸರಿಪಡಿಸ್ತಕ್ಕಂಥದ್ದೇ ನನ್ನ ಜೀವನದ ಗುರಿ. 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರೋ ನಾನು, 3 ಬಾರಿ ಆಗಿದೆ. ಬಹುಶಃ
ಯಾರಿಗೂ 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರಲ್ಲ. ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ದುಡಿಮೆ ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದೇನೆ. ನಾನು ಹತ್ತರಿಂದ ನೋಡಿದ್ದೀರಿ ನಾನು ಯಾವ ರೀತಿ ಬದುಕಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ಇನ್ನು ಸ್ವಲ್ಪ ಎಲ್ಲ ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ ಕಣಪ್ಪ, ಎಲ್ಲ ಹೆಣ್ಮಕ್ಳು ದಯವಿಟ್ಟು ಕ್ಷಮಿಸ್ಬಿಡಿ ಎಲ್ಲರನ್ನು. ಈಗ ನಿನ್ನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇದೆಲ್ಲ ಶುರು ಮಾಡ್ಬಿಡಪ್ಪ. ಎಲ್ಲರಿಗೂ ಇಂಡಿ ಭೂಸಾ ವಿಷಯದಲ್ಲೂ ಸತ್ಯಗಾಲದ ಒಂದ್ ಸ್ವಲ್ಪ ಇನ್ನೊಂಚೂರು ಕೆಲಸ ಗೊತ್ತಾಯ್ತು ಇಲ್ಲ ಬಿಡಿಸೋಣ. 27ನೇ ತಾರೀಕುವರೆಗೆ ವೆಯ್ಟ್ ಮಾಡಿ. 28 ನೀರು ಬಿಡಿಸೋಣಂತೆ. ಗೊತ್ತಾಯ್ತು ಸರಿ ಅಣ್ಣ, ಸರಿ ಗೊತ್ತಾಯ್ತಣ್ಣ. ನೀರು ಬಿಡಿಸ್ತೀವಿ. ಇಲ್ಲಿ ಇಬ್ಬರು ಯೋಗೇಶ್ ನಾವು ಇಬ್ಬರು ಇದೀವಿ, ನೀರು ಬಿಡಿಸ್ತೀವಿ. ನೀರು ಬಿಡಿಸೋಣ, ಎಲ್ರಿಗೂ ಒಳ್ಳೇದಾಗಲಿ. ಇಂಡಿ ಭೂಸಾದ ಬಗ್ಗೆನೂ ನಾನು ಇದ್ರ ಬಗ್ಗೆ ಇವತ್ತು ಸ್ವಲ್ಪ ರಿಯಾಯಿತಿ ದರದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಏನು ಮಂಡನೆ ಮಾಡ್ತಾ ಇದ್ದಾರೆ, ಅಲ್ಲೂ ಸಹ ಆರ್ಥಿಕ ಸಚಿವರ ಜೊತೆ ಚರ್ಚೆ ಮಾಡಿ ಏನಾದರೂ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಆಮೇಲೆ ನನಗೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದೆ ಅನ್ಕೋಬೇಡಿ. ಏನಿಲ್ಲ, 5 ರೂಪಾಯಿ ಬರ್ತಾ ಇದೆ ಪ್ರೋತ್ಸಾಹ ಧನ ಕೇಂದ್ರ ಸರ್ಕಾರದ ಕಡೆಯಿಂದ. ಇಡೀ ರಾಷ್ಟ್ರದಲ್ಲಿ ಹಾಲು ಉತ್ಪಾದನೆ ಮಾಡತಕ್ಕಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು 2 ರೂಪಾಯಿ 3 ರೂಪಾಯಿನೂ ಕೊಡಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಬಹುದು. ಅದರ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ಗಮನ ಸೆಳೀತೀನಿ, ನಮ್ಮ ಆರ್ಥಿಕ ಸಚಿವರಿಗೂ ಗಮನ ಸೆಳೆದು ಇದ್ರ ಬಗ್ಗೆ ಏನಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ರೈತನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.